ಬಹಳ ಅನುಕೂಲ ಆಗುತ್ತೆ. ಎಸ್, ಅಧ್ಯಕ್ಷರಿಂದ ಮಾತನಾಡ್ತಾ ಹೋಗೋಣ. ನಮಸ್ತೆ, ನಮಸ್ಕಾರ. ನನ್ನ ಹೆಸರು ಎಂ ರಾಜ ಅಂತ. ಎಂ ರಾಜ್. ಓಕೆ. ನಾವು ಇಲ್ಲಿ ಕೆಲವು 25 ವರ್ಷಗಳಿಂದ ಅವ್ರ ಸಂಘಟನೆಯಲ್ಲಿ ಇದ್ದೀವಿ. 25 ವರ್ಷಗಳಿಂದ ಬೆಂಗಳೂರಲ್ಲೇ ಇದ್ದೀವಿ. ಶ್ರೀರಾಮ್ಪುರದಲ್ಲಿ ನಮ್ಮ ಸಂಘಟನೆ. ಓಕೆ. ಸಂಘಟನೆಯಿಂದ ಕೆಲವು ಸಮಾಜ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದೀವಿ. ಅಂದ್ರೆ ನಾವು ಆವತ್ತು ಪೋಸ್ಟರ್ ಅಂಟಿಸಿದೀವಿ, ಬ್ಯಾನರ್ ಅಂಟಿಸಿದೀವಿ, ಕಟೌಟಿಗೆ ಹಾರ ಹಾಕಿದೀವಿ. ನಾವು ಅನಿಸ್ಕೊಂಡಿಲ್ಲಲ್ಲ ಇವತ್ತು CM ಆಗ್ತಾರೆ ಅಂತ. ಬಹಳ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಓಕೆ, ಅದ್ರ ಬಗ್ಗೆ ಮಾತಾಡೋಣ. ನೀವು ರಾಜ ಎಂ ರಾಜ. ಎಸ್ ಸರ್, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಕರ್ನಾಟಕ ರಾಜ್ಯ ಅಧ್ಯಕ್ಷರು, ವಿಜಯ್ ಅಭಿಮಾನಿಗಳ ಸಂಘ. ಎಸ್ ಸರ್, ಕರೆಕ್ಟ್ ಸರ್. ತಮ್ಮ ಹೆಸರು? ಸುರೇಶ್ ಪಿ. ಎಸ್ ಸರ್. ನಾವು 15 ವರ್ಷದಿಂದ ನಮ್ಮ ತಳಬದಿಗೋಸ್ಕರ ಎಲ್ಲ ಮೂವಿಗೂ ಎಷ್ಟೋ ಸಪೋರ್ಟ್ ಮಾಡಿದ್ದೀವಿ. ಅನಾಥ ಆಶ್ರಮಕ್ಕೆ, ಬಡ ಮಕ್ಕಳಿಗೆ ಅವಾಗಿಂದ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮ ಕಡೆ ಆಗಿರೋ ಸಹಾಯ ಎಲ್ಲ ಮಾಡ್ತಾ ಇದೀವಿ. ಅವ್ರು ಬಂದಿರೋದು ನಮಗೆ ಒಂದು ಮೇಜರ್ ದೊಡ್ಡ ಹೆಮ್ಮೆ ಆಗಿದೆ, ಖುಷಿ ಇದೆ. ನಾವೆಲ್ಲ ಕನಸು ಕೂಡ ಕಂಡಿಲ್ಲ ಆ ಥರ ಬರ್ತಾರೆ ಅಂದ್ಬಿಟ್ಟು. ಇವಾಗ ಬಂದ್ರು, ಎಲ್ಲರೂ ಹೇಳಿದ್ರು 1 ಸೀಟ್ ಬರಲ್ಲ, 2 ಸೀಟ್ ಎಲ್ಲ ಬರಲ್ಲ ಅಂದ್ರು. ಲಾಸ್ಟ್ ಅಲ್ಲಿ ನೋಡಿದ್ರೆ ನಮ್ಮ ಟಿವಿಗೆ ಪಕ್ಷದವ್ರು ಮಾತ್ರ ಇಲ್ಲ, ಹೊರ ದೇಶ ಎಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವತ್ತು ಅವ್ರನ್ನ CM ಮಾಡ್ಬಿಟ್ರು. ಆ CM ಮಾಡಿರೋ ಜನಗಳಿಗೆ ಮೊದಲೇ ನಮ್ಮ ಕರ್ನಾಟಕ ಪರವಾಗಿ ಧನ್ಯವಾದಗಳು. ಓಕೆ, ಅವ್ರನ್ನ CM ಮಾಡಿರೋ ಪರವಾಗಿ, ಕರ್ನಾಟಕದ ಪರವಾಗಿ ನೀವು ಧನ್ಯವಾದಗಳನ್ನ ನಾವು ಸಪೋರ್ಟ್ ಮಾಡಿದಿರಿ. ಗಾಟ್ ಇಟ್. ಓಕೆ, ತಮ್ಮ ಹೆಸರು? ಸರ್, ನನ್ನ ಹೆಸರು ಶ್ರೀನಿವಾಸನ್ ಅಂತ. ಶ್ರೀನಿವಾಸನ್. ಓಕೆ, ತಾವೇನ್ ಮಾಡ್ಕೊಂಡಿದ್ದೀರಿ? ಸರ್, ನಾನು ಸುಮಾರು ವೈಸ್ ಪ್ರೆಸಿಡೆಂಟ್ ಟಿವಿಕೆದಲ್ಲಿ. ಅಭಿಮಾನಿಗಳ ಸಂಘದ ವೈಸ್ ಪ್ರೆಸಿಡೆಂಟ್. ದಳಪತಿ ವಿಜಯ್ ಕುಮಾರ್ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷರು ನೀವು? ವಿಜಯ್ ಕುಮಾರ್ ಅಲ್ಲ, ದಳಪತಿ ವಿಜಯ್. ವಿಜಯ್ ಅವರ ಅಭಿಮಾನಿಗಳ ವೈಸ್ ಪ್ರೆಸಿಡೆಂಟ್. 20 ವರ್ಷ. ನಿಮ್ಮ ಹೆಸರು? ಶ್ರೀನಿವಾಸನ್. ಓಕೆ, ನೀವು? ಸರ್, ನಮ್ಮ ಹೆಸರು ಪ್ರವೀಣ್ ಅಂತ. ನಾವು ಇದು ಕರ್ನಾಟಕ ಸ್ಟೇಟ್ ಇದರಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀವಿ. ಓಕೆ, ನಿಮ್ಮ ಹೆಸರು ಅಂತ ಹೇಳಿದ್ರೆ? ಪ್ರವೀಣ್, ಶ್ರೀನಿವಾಸ್, ಸುರೇಶ್, ರಾಜ, ನಿಮ್ಮೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ರಾಜ್ ಅವರೇ, ಈಗ ನಿಮ್ಗೆ ನಿಮ್ಮದೇ ಆದಂಥ ಅಫ್ಕೋರ್ಸ್ ಅಭಿಪ್ರಾಯಗಳಿರುತ್ತವೆ. ಈ ಸಂಘ ಸೃಷ್ಟಿಯಾಗಿದ್ದು ಹಿಂಗೆ, ಇಲ್ಲಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಕ್ತು? ನೀವು ತಮಿಳ್ನಾಡಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ? ಯಾವ ಕಾರಣಕ್ಕಾಗಿ ಅವ್ರು ತುಂಬ ಖುಷಿ ಆದರು? ಎಸ್, ಒಂದೊಂದಾಗಿ ಹೇಳ್ತಾ ಹೋಗ್ಬೋದಾ? ಖಂಡಿತವಾಗ್ಲಿ ಸರ್. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಹೌದು, ಮೊದಲ ಫಿಲ್ಮ್ ನನಗೆ ನಾಳೆ ತೀರ್ಪು ನಾನು ನೋಡಿಲ್ಲ. ಬಟ್ ಅದಾದಮೇಲೆ ವಿಷ್ಣು ಅಂತ ಒಂದು ಫಿಲ್ಮ್ ಬಂತು. ವಿಷ್ಣು ಫಿಲ್ಮ್ ನೋಡಿದಾಗ ನಾನು ಅವ್ರ ಫ್ಯಾನ್ ಆಗಿಬಿಟ್ಟೆ. ಭಾರಿ ನನಗೆ ಅಭಿಮಾನ ಆಯಿತು. ನಾ ಇಲ್ಲಿಂದ ಚೆನ್ನೈಗೆ ಹೊರಡು ಅಲ್ಲಿ ಅವ್ರು ನೋಡೋಕೆ ಹೋಗಿ ಅವ್ರ ಮನೆ ಹತ್ರ ನಿಂತಿದ್ದೆ. ಅವ್ರ ತಂದೆನೇ ಭೇಟಿಯಾಗಿ, ನಾ ಈ ಥರ ಕರ್ನಾಟಕದಿಂದ ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ಅವ್ರು ನೋಡ್ಬೇಕಂತ ಬಂದರೆ ಅವರು ಮನೆಗೆ ಕರ್ಕೊಂಡು ಹೋಗು ನಮ್ಮ SSC ಚಂದ್ರಶೇಖರ್ ಅವರು ಮನೆಯಲ್ಲಿ ಕೂರಿಸು ನನಗೆ ಬ್ರೇಕ್ಫಾಸ್ಟ್ ಕೊಟ್ಟು ಏನು ಹೆಂಗೆ ನಿನಗೆ ಹೆಂಗೆ ಆಯಿತು, ಅವರು ಹೆಂಗೆ ಅಭಿಮಾನಿ ಆಗಿದೆ ಅಂತ ಕೆಲವು ಪ್ರಶ್ನೆಗಳೆಲ್ಲ ಕೇಳಿದ್ರು. ಆ ಟೈಮಲ್ಲಿ ನಾನು ನನ್ನ ಅಭಿಮಾನನ ಅವ್ರ ಕಡೆಯಿಂದ ತಿಳಿಸ್ಕೊಟ್ಟೆ. ಯಾರು ಕೇಳಿದ್ರು ನಿಮ್ಗೆ? ಅವರು ನಮ್ಮ ದಳಪತಿ ಅವ್ರ ತಂದೆ SS ಚಂದ್ರಶೇಖರ್ ಅವರು. ನಾನು ಇಲ್ಲಿಂದ ಹುಡ್ಕೊಂಡು ಹೋಗ್ಬಿಟ್ಟಿದ್ದೆ ಅವರಿಗೆ ಎಲ್ಲಿದ್ದಾರೆ ಮನೆ ಅಂತ. ಆವಾಗ ಶಾಲಿಗ್ರಾಮದಲ್ಲಿ ಇದ್ರು. ಆ ಮನೆಗೆ ಹುಡ್ಕೊಂಡು ಅಲ್ಲಿ. ನಿಮ್ಗೂ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತಿತ್ತು? ಇಲ್ಲ ಸರ್, ಬರೀ ಅಭಿಮಾನಿ ಆಗ್ಬೇಕಂತಾನೆ ಇತ್ತು. ಬಹಳ ವರ್ಷಗಳಿಂದ. ಎಷ್ಟು ವರ್ಷಗಳಿಂದ? ಅದು ಅಂದ್ರೆ 25 ವರ್ಷ, ಹತ್ರ 25 ವರ್ಷ ಮೇಲೆನೆ, 28 ವರ್ಷ ಆಗಿರ್ಬೋದು. ನಿಮ್ಗೆ ಎಷ್ಟು ವರ್ಷ ಈಗ? ಈಗ ನನಗೆ 46, 46. ಓಕೆ, 21 ವರ್ಷ ಇರುವಾಗಲೇ. ಹೌದು ಸರ್, ಹೌದು ಸರ್. ಅಷ್ಟೊಂದು ಕ್ರೇಜ್ ಇತ್ತು ನನಗೆ. ಆವಾಗ ಸರಿ ಅಂತ ಅವಾಗೇನು ನಮಗೆ ಸಂಘಟನೆ ಅವ್ರೇನು ಮಾಡಿರಲಿಲ್ಲ. ಸರಿ, ಮುಂದಕ್ಕೆ ನಾವು ಫಿಲ್ಮ್ಸು ಇಲ್ಲಿ ಏನೇನು ಮಾಡಿದ್ವಿ, ಸಣ್ಣ ಫೋಟೋಸ್ ಎಲ್ಲ ತೊಗೊಂಡು ಹೋಗಿ ತೋರಿಸ್ತಾ ಇದ್ವಿ. ಆವಾಗ ನಮಗೆ ಅಲ್ಲಿಂದ SS ಚಂದ್ರಶೇಖರ್ ಅವರು ಕರ್ನಾಟಕ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಮಾಡಿದ್ರು. ನಿಮ್ದು ಮಾತೃಭಾಷೆ ಎಲ್ಲ ತಮಿಳೇ. ಓಕೆ, ಎಲ್ಲರದುನಾ? ಓಕೆ. ಈಗ ನಿಮ್ಗೆ ಈಗ ಒಬ್ಬ ಸಿನಿಮಾ ನಟ ಎಲ್ರಿಗೂ ಇಷ್ಟ ಆಗ್ತಾರೆ. ನೀವಲ್ಲಿ ಏನ್ ಅಂದ್ಕೊಂಡು ಹೋದ್ರಿ? ಏನ್ ಅನ್ಕೊಂಡು ಹೋದ್ರಿ? ಅಭಿಮಾನಿ ಆಗ್ಬೇಕಂತ, ಫ್ಯಾನ್ಸ್ ಆಗ್ಬೇಕಂತ ಹೋಗಿರೋದು. ಫ್ಯಾನ್ಸ್ ಎಲ್ಲಿದ್ರು ಫ್ಯಾನ್ಸ್ ಆಗ್ಬೋದಲ್ಲ. ಬಟ್ ಅವ್ರನ್ನ ಈಗ ಅಂದ್ರೆ ಅವ್ರನ್ನ ಭೇಟಿ ಮಾಡ್ಬೇಕು ಅಂತ ಅಷ್ಟೇ ಇತ್ತಾ? ಏನ್ ಕನ್ಸಿತ್ ನಿಮ್ಗೆ ಅಂತ? ಇಲ್ಲ, ಒಂದು ಫೋಟೋ ತಗೋಬೇಕು, ಒಂದು ಆಟೋಗ್ರಾಫ್ ತಗೋಬೇಕು, ಜೊತೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡ್ರೆ ಸಾಕಂತ ಅನ್ಕೊಂಡಿದ್ವಿ. ಅದು ಹಂಗೇನೆ ಮುಂದುವರ್ಸಿದ್ವಿ. ಈಗ ಒಂದು ಪಕ್ಷದ ಮಟ್ಟಿಗೆ ಈಗ ಬೆಳೆದಿದೆ. ಅದು ಭಾಳ ಹೆಮ್ಮೆ ಆಗ್ತಾ ಇದೆ. ನಮ್ಮ ಮನೆಯೆಲ್ಲ ಬೈತಾ ಇದ್ರು, ಇದು ಏನು ಫಿಲ್ಮ್ ಮುಚ್ಚಿ ನಿನಗೆ ಈ ಥರ ಓಡ್ತಿ ಹಂಗಂತ ಬೈತಾ ಇದ್ರು. ಈಗ ನಮ್ಮ ಮನೇಲಿ ಎಲ್ಲ ಸಂತೋಷ ಪಡ್ತಾವ್ರೆ. ಒಳ್ಳೆ ವ್ಯಕ್ತಿಗೆ ನೀನು ಆವತ್ತಿಂದ ಇವತ್ತುವರೆಗೆ ನೀನು ಅಭಿಮಾನಿಯಾಗಿದ್ದೀಯಾ, ಒಳ್ಳೆ ವಿಷಯ ಅಂತ ಈಗ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ. ಓಕೆ. ಎಸ್, ಸುರೇಶ್ ಅವರೇ, ನಿಮ್ದು ಹೆಂಗೆ ಶುರುವಾಯಿತು ಈ ಅಭಿಮಾನದ ಯಾನ? ಸರ್, ನಾನು ಬಂದ್ಬಿಟ್ಟು ನನಗೆ ಮಾತಾಡೋದು ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ತಿದೆ. ಥ್ಯಾಂಕ್ ಯು.